ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಈಗ ಬಿಡಿಸುವ ರಂಗೋಲಿ ಶಂಖ ಚಕ್ರ ಅಲಂಕಾರ ರಂಗೋಲಿ. ಇದು ಶನಿವಾರ, ಏಕಾದಶಿ, ದ್ವಾದಶಿಗೆ ಈ ರಂಗೋಲಿ ಬಿಡಿಸಬಹುದು. ಮುಂಚೆ ಶಂಖ ಬರ್ಕೋಬೇಕು, 10 ಶಂಖ ಬರ್ಕೋಬೇಕು. ಆದಮೇಲೆ ಶಂಖ ರಂಗೋಲಿಗೆ ಪಾದ ಅಲಂಕಾರ ಮಾಡ್ಕೋಬೇಕು. 10 ಶಂಖ ಅಂದರೆ ದಶಾವತಾರ ದೇವರುಗಳನ್ನ ಭಾವಿಸಿ ದಶಶಂಖಕ್ಕೆ ಪಾದ ಅಲಂಕಾರ ಮಾಡ್ಕೋಬೇಕು. ಈ ರಂಗೋಲಿ ಹಾಕೋ ಕಲ್ಕ ನಾನು ದಶಾವತಾರ ಸ್ತೋತ್ರ ಓದಿಕೋತಾ ಪಾರಾಯಣ ಮಾಡಿಕೋತಾ ರಂಗೋಲಿ ಹಾಕ್ತೀನಿ. ದಶಾವತಾರ ಸ್ತೋತ್ರ ಅಲ್ಲದೆ ಗೋವಿಂದನಾಮ, ವೆಂಕಟೇಶ ಸ್ತವ ಕೂಡ ಓದಿಕತೀನಿ. ನಿಮ್ಮ ಅನುಕೂಲ, ನಿಮ್ಗೆ ಬಾಯಿ ಪಾಠಕ್ಕೆ ಯಾವ ಸ್ತೋತ್ರ ಬಂದರೆ ಆ ಸ್ತೋತ್ರ ಓದುತ್ತಾ ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಆಗಿಂದ ಚಕ್ರ ಅಲಂಕಾರ ಮಾಡ್ಕೋಬೇಕು. ಚಕ್ರ ರಂಗೋಲಿಗೆ ಅಲಂಕಾರ, ಶಂಖಕ್ಕೆ ಪಾದ ಹಾಕಿವಲ್ಲ, ಈಗ ಚಕ್ರಕ್ಕೆ ಗದಾ ಅಲಂಕಾರ ಮಾಡ್ಕೊಂಬಣ. ಇಷ್ಟೇ ಸಿಂಪಲ್ ಆಗಿ ಚಕ್ರ ರಂಗೋಲಿ ಬರೆದು ಅದಕ್ಕೆ ಗದಾ ಅಲಂಕಾರ ಮಾಡಿಕೊಂಡ್ರೆ ಈ ರಂಗೋಲಿ ಆಯಿತು. ಅಂದರೆ ಶಂಖ ಪಾದ ಅಲಂಕಾರ ದೇವ್ರನ್ನ 10 ದಶಾವತಾರ ಭಾವಿಸಿ ಶಂಖಕ್ಕೆ ಪಾದ ಅಲಂಕಾರ ಮಾಡಿವಲ್ಲ, ಚಕ್ರಕ್ಕೆ ಹಸ್ತಗಳಿಗೆ ಅಲಂಕಾರ ಅಂದರೆ ದೇವ್ರ ಹಸ್ತಗಳಿಗೆ ಅಲಂಕಾರ ಗದಾ ಅಲ್ಲ, ಅದಕ್ಕೆ ಚಕ್ರಕ್ಕೆ ಗದಾ ಅಲಂಕಾರ ಮಾಡೀನಿ. ಈಗ ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಬರ್ಕೊಂಬಣ. ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಎರಡು ಪೇಪರ್ ಮೇಲೆ ಹಾಕಿ ಆಲ್ರೆಡಿ ಚಾನಲ್ ಶಾರ್ಟ್ಸ್ ವೀಡಿಯೋಸ್ದಾಗ ಅಪ್ಲೋಡ್ ಮಾಡೀನಿ. ಒಂದ್ಸಲ ಚೆಕ್ ಮಾಡಿರಿ. ತುಂಬ ಈಸಿ, ಎಲ್ಲ ರಂಗೋಲಿಗಳು ಎಲ್ಲ ಭಾಳ ಸಿಂಪಲ್ಲಾಗಿ ಅವ. ನೋಡಿ ಎಲ್ಲರೂ ಒಂದ್ಸಲ ಪ್ರಯತ್ನ ಮಾಡಿರಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಪೇಪರ್ ಮೇಲೆ ಹಾಕಿ ತೋರಿಸಿ ಅಂತ ಕೇಳಿರಿ. ಸ್ವಲ್ಪ ರಂಗೋಲಿ ಪೇಪರ್ ಮೇಲೆ ಹಾಕಿ ತೋರಿಸ್ಲಿಕ್ಕೆ ತುಂಬಾ ಈಸಿ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ರಂಗೋಲಿ ತುಂಬ ಈಸಿ, ಪೇಪರ್ ಮೇಲಕ್ಕಿಂತ ರಂಗೋಲಿನೇ ಭಾಳ ಈಸಿ ನನಗೆ. ಆದಷ್ಟುವರೆಗೆ ಪ್ರಯತ್ನ ಮಾಡ್ತೀನಿ. ಈಗಿನಲಿಂತ ಸ್ವಲ್ಪ ರಂಗೋಲಿಗಳೆಲ್ಲ ಪೇಪರ್ ಮೇಲೆ ನಿಮ್ಮೆಲ್ಲರಿಗೋಸ್ಕರ ಪೇಪರ್ ಮೇಲೆ ಬರೆದು ಹಾಕ್ತೀನಿ.
ಶನಿವಾರ ವಿಶೇಷ ಶಂಖ, ಚಕ್ರ, ಗದಾ, ಪದ್ಮ, ಸೂರ್ಯ, ಚಂದ್ರ, ಕಮಲ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಎಲ್ಲ ಅಲಂಕಾರ ಮಾಡ್ಕೋಬೋದು. ನಿಮಗೆಲ್ಲರಿಗೂ ಈಸಿ ಆಗಿ ಬರುವಾಗ ಸಿಂಪಲ್ನಲ್ಲಿ ವಿಡಿಯೋ ತೋರಿಸಿನಿ. ಒಂದ್ಸಲ ನೀವು ಕೂಡ ಪ್ರಯತ್ನ ಮಾಡಿರಿ. ಎಲ್ಲ ರಂಗೋಲಿ ಅಲಂಕಾರ ಆದಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಅಲಂಕಾರ ಮಾಡ್ಕೊರಿ. ಇವತ್ತಿಗೆ ಇಷ್ಟೇ ವೀಕ್ಷಕರೇ. ನಾಳೆಗೆ ಮತ್ತೊಂದು ವಿಡಿಯೋದಲ್ಲಿ ಕಳೆಯೋಣ. ನಮಸ್ಕಾರ.